ನನ್ನ ಪ್ರಕಾರ ಕನ್ನಡದಲ್ಲಿ ಬೆಸ್ಟ್ ಕ್ಲೈಮ್ಯಾಕ್ಸ್ ಅಂದರೆ ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಎಲ್ಲ ಬಿಟ್ಟು ಅಣ್ಣವರು ನಡ್ಕೊಂಡು ಹೋಗೋದು ಕಸ್ತೂರಿ ನಿವಾಸ. ದಟ್ ಇಸ್ ದ ಮೋಸ್ಟ್ ಹಾರ್ಟ್ ಬ್ರೇಕಿಂಗ್ ಕ್ಲೈಮ್ಯಾಕ್ಸ್ ಎವರ್ ಇನ್ ಕನ್ನಡ ಸಿನಿಮಾ. ಆ್ಯಂಡ್ ನಾಗರಾವು ಸಿನಿಮಾದಲ್ಲಿ ಮಾರ್ಗರೇಟ್ ಆ್ಯಂಡ್ ರಾಮಾಚಾರಿ ಸಾಯೋದು. ದೀಸ್ ಆರ್ ನಾಟ್ ಪರ್ಫೆಕ್ಟ್ ಎಂಡಿಂಗ್ಸ್, ದೀಸ್ ಆರ್ ನಾಟ್ ಗುಡ್ ಎಂಡಿಂಗ್ಸ್ ಆಲ್ಸೋ, ಬಟ್ ನನ್ನ ಫೇವ್ರೇಟ್ ಆಲ್ ಟೈಮ್. ಆದರೆ ಇವೆಲ್ಲದಕ್ಕಿಂತ ಮೀರಿ ನನಗೆ ತುಂಬ ಸಮಾಧಾನ ಕೊಟ್ಟಂಥ ಮತ್ತು ಸೂಪರ್ ಪರ್ಫೆಕ್ಟ್ ಅನಿಸಿದ್ದ ಕ್ಲೈಮ್ಯಾಕ್ಸ್ ಅಂದರೆ ಅದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ್ದು. ಇಫ್ ಎ ಮ್ಯಾನ್ ಕ್ಯಾನ್ ಹ್ಯಾವ್ ಪರ್ಫೆಕ್ಟ್ ಎಂಡಿಂಗ್ ಫಾರ್ ಆಲ್ ಹಿಸ್ ಪ್ರಾಬ್ಲಮ್ಸ್ ಆ್ಯಂಡ್ ಗೆಟಿಂಗ್ ಸೂಪರ್ ಬಿಗಿನಿಂಗ್ ಫಾರ್ ನ್ಯೂ ಜರ್ನಿ, ಈ ಚಿತ್ರದ ಕ್ಲೈಮ್ಯಾಕ್ಸ್. ನಾಯಕ ಮನುಗೆ ಕಳ್ಕೊಂಡಿರೋ ಅಪ್ಪ ಸಿಗ್ತಾರೆ ಆ್ಯಂಡ್ ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಹೋಗಿರೋ ನಾಯಕಿ ಹತ್ರ ಹೋಗಿ ನೀ ನನ್ನ ಮದುವೆ ಆಗ್ತೀಯ ಅಂತ ಕೇಳೋದು. ಆ ಟೈಮಲ್ಲಿ ಆ ಕಥೆಯೊಂದು ಶುರುವಾಗಿದೆ ಸಾಂಗ್ ಬರುತ್ತಲ್ಲ, ಜಸ್ಟ್ ಪರ್ಫೆಕ್ಟ್. ಇಫ್ ಐ ಆಮ್ ರಾಂಗ್, ಹೋಗೊಮ್ಮೆ ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಒಂದು ರಿಕ್ವೆಸ್ಟ್, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದಲ್ಲಿ ನಿಮ್ಮ ಪುಷ್ಪ ಸೀನ್ ಮಾತ್ರ ಮಿಸ್ ಮಾಡಿದೆ.